ಕನ್ನಡದ ಲೇಖಕಿ ಬಾನು ಮುಸ್ತಕ್ ಹಾಗೂ ದೀಪಾ ಬಾಸ್ಟೆ ಅವರಿಗೆ ದಸರಾ ಮಹೋತ್ಸವದಲ್ಲಿ ಸನ್ಮಾನಿಸಬೇಕು ಎಂದು ಮುಸ್ಲಿಂ ಸಮುದಾಯ ಒತ್ತಾಯ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮುಸ್ಲಿಂ ಸಮುದಾಯದ ನಾಯಕ ಹಾಗೂ ಸಾಮಾಜಿಕ ಹೋರಾಟಗಾರ ಎಸ್ಎಚ್ ಸೈಯದ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಹಾಸನ ಜಿಲ್ಲೆಯ ಲೇಖಕಿ ಬಾನು ಮುಸ್ತಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಹಿನ್ನೆಲೆ ನಮ್ಮ ಘನ ಸರ್ಕಾರವೂ ಸಹ ಬಾನು ಮುಸ್ತಕ್ ಅವರನ್ನು ಗೌರವಿಸಿ ಸನ್ಮಾನಿಸಿದೆ. ಈ ಕಾರಣದಿಂದಾಗಿ ಖ್ಯಾತ ಲೇಖಕಿ ಬಾನು ಮುಸ್ತಕ್ ಹಾಗೂ ದೀಪಾ ಬಾಸ್ಟೆ ಇವರಿಬ್ಬರು ಕನ್ನಡದ ಲೇಖಕಿಯರಾಗಿದ್ದು, ಇವರು ಮಾಡಿರುವ ಸಮಾಜ ಸೇವೆ, ಕನ್ನಡ ಪರ ಹೋರಾಟ, ಕನ್ನಡ ನೆಲ ಜಲ ಸಂಸ್ಕೃತಿಯ ಅಡಿಯಲ್ಲಿ ತಮ್ಮದೇ ಆದ ಚಾಕ್ಯತೆಯನ್ನು ಮೂಡಿಸಿ ನಾಡಿನ ಜನತೆಗೆ ಗೌರವಿಸಿದ್ದಾರೆ. ಇಂತಹ ಮಹಾನ್ ಲೇಖಕಿಯರನ್ನು ದಸರಾ ಮಹೋತ್ಸವದಲ್ಲಿ ಸನ್ಮಾನಿಸಬೇಕು ಎಂದು ಮುಸ್ಲಿಂ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಅತಿಕ್ ಉರ್ ರೆಹಮಾನ್, ಮಹಮ್ಮದ್ ಅಲಿ, ಎಲ್ಐಸಿ ಬಶೀರ್ ಹಯತ್, ದಾದಾಫಿರ್ ಇರ್ಫಾನ್ ಮೊಹಮ್ಮದ್ ಸೇರಿದಂತೆ ಅನೇಕರು ಇದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ. ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಾವು ಸಮಾಜದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಾಸನ ಜಿಲ್ಲೆ ಸೇರಿದಂಥ ಒಂದು ಮುಸ್ಲಿಮ್ಮು ಕನ್ನಡ ಲೇಖಕಿಯಾಗಿರ್ತಕ್ಕಂಥ ಬಾನು ಮುಸ್ತಾಕ್ರವರು ಅವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ದೊರೆತಿರೋದ್ರಿಂದ ಅವರನ್ನು ಈ ಬಾರಿ ಮೈಸೂರು ದಸರಾ ಅನ್ನೋ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾವು ಮುಸ್ಲಿಂ ಮುಖಂಡರಾಗಿ ಈ ಒಂದು ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳಿದೇನೆಂದರೆ, ಈ ಪ್ರಶಸ್ತಿ ಪಡೆದಂಥ ಬಾನು ಮುಸ್ತಾಕ್ರ ಅವರಿಗೆ ನಾವು ಅತ್ಯಂತ ಒಂದು ಹರ್ಷವನ್ನು ಅವ್ರಿಗೆ ವ್ಯಕ್ತಪಡಿಸ್ತೀವಿ. ಮತ್ತು ಸರ್ಕಾರ ಅವ್ರನ್ನ ಆಹ್ವಾನ ಮಾಡಿರೋದಕ್ಕಾಗಿ ಸರ್ಕಾರಕ್ಕೂ ಸಮೇತ ನಾವು ಮುಸ್ಲಿಂ ಮುಖಂಡರ ಪರವಾಗಿ, ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಈ ಬಾನು ಮುಸ್ತಾಕ್ರವರು ಎಲ್ಲ ಕಡೆ ಏನು ಹೇಳ್ಕೊಂಡಿದ್ದಾರೆ ಅಂದರೆ, ನನಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಬರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಎಲ್ಲ ವಿಧವಾದ ರೈತ ಕಾರ್ಮಿಕರ, ವಿದ್ಯಾರ್ಥಿ ಯುವಜನರ, ಮಹಿಳೆಯರ ಚಳುವಳಿಗಳು ಮತ್ತು ಹೋರಾಟಗಳ ಕಾರಣದಿಂದಾಗಿ ನನಗೆ ಈ ಪ್ರಶಸ್ತಿ ಬಂದಿದೆ. ಅದಕ್ಕಾಗಿ ಈ ಕೀರ್ತಿ ಅವರೆಲ್ಲರಿಗೂ ಸೇರಬೇಕಾದ್ದು ಅಂತ ಹೇಳಿದ್ದಾರೆ. ಮತ್ತು ಈ ರೀತಿ ಹೇಳಿ ನಮ್ಮ ಒಂದು ಬಾನು ಮುಸ್ತಾಕ್ರವರು ಕನ್ನಡ ಭಾಷೆಯನ್ನು ಮತ್ತು ಕರ್ನಾಟಕ ರಾಜ್ಯದ ಒಂದು ಇತಿಹಾಸವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅಂಥ ಒಂದು ಕೀರ್ತಿ ಸಂಪಾದನೆ ಮಾಡಿದಂಥ ಬಾನು ಮುಸ್ತಾಕ್ರವರಿಗೆ ಎಲ್ಲ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಪ್ರಗತಿಪರರು, ಎಲ್ಲ ಸಮಾಜ ಜನರು ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡ್ತೀವಿ. ಮತ್ತು ನಮ್ಮ ಮನವಿ ಮುಖ್ಯವಾದ್ದೇನೆಂದರೆ, ನೋಡಿರಿ, ಕನ್ನಡದಲ್ಲಿ ಅವರು ಬರೆದಿರ್ತಕ್ಕಂಥ ಕಥೆಗಳನ್ನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡೋದಕ್ಕೆ ಅತ್ಯಂತ ಶ್ರಮಪಟ್ಟಿರ್ತಕ್ಕಂಥ ದೀಪಾ ಬಾಸ್ಟೆ ಅವರು ಈ ಒಂದು ಕಥೆಗಳನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡದೇ ಇದ್ದರೆ ಬಾನು ಮುಸ್ತಾಕ್ರವರಿಗೆ ಈ ಪ್ರಶಸ್ತಿ ಬರೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ಕಾರಣಕ್ಕಾಗಿ ಘನ ಸರ್ಕಾರ ಬಾನು ಮುಸ್ತಾಕ್ರವರ ಜೊತೆಯಲ್ಲಿ ದೀಪಾ ಬಾಸ್ಟೆಯವರನ್ನು ಸಮೇತ ಈ ದಸರಾ ಉದ್ಘಾಟನೆಗೆ ಆಹ್ವಾನಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಚಳ್ಳಕೆರೆಯ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ನಮ್ಮ ಒಂದು ಸಮಾಜದ ಹಿರಿಯರು ಅತಿಕ್ ಉರ್ ರೆಹಮಾನ್ರವರು, ಎಂ ದಾದಾಪೀರ್ರವರು, ಬಶೀರ್ ಹಯಾತ್ರವರು ಮತ್ತು ನಮ್ಮ ಸೈಯದ್ ಸರ್ವರ್ರವರು ಮತ್ತು ನಾನು ಹಾಗೂ ನಮ್ಮ ಮೊಹಮ್ಮದ್ ಅಯ್ಯೂಬ್ರವರು ಒಂದು ಮನವಿಯನ್ನು ಮಾಡ್ತಾಯಿದ್ವಿ. ದಯಮಾಡಿ ಪತ್ರಕರ್ತರ ತಾವೆಲ್ಲ ಬಂದಿದ್ರಿ, ಈ ಒಂದು ಸುದ್ದಿಯನ್ನು